ಸ್ಟಾರ್ಟಿಂಗ್ ವಿತ್ ದಿಲೀಪ್ ಸರ್ ಮಾತಾಡೋಣ. ಸರ್ ಸುಮಾರು ವರ್ಷಗಳಿಂದ ನೋಡಿದ್ದೀನಿ, ಫಾಲೋ ಮಾಡಿದ್ದೀನಿ. ಆ್ಯಂಡ್ ತುಂಬ ಪೊಟೆನ್ಷಿಯಲ್ ಇರುವಂತಹ ತುಂಬ ಪ್ರತಿಭಾವಂತ ಕಲಾವಿದ, ಎಲ್ಲ ಬರಹಗಾರ, ನಿರ್ದೇಶಕ, ನಿರ್ಮಾಪಕ ಎಲ್ಲ ರೀತಿಯಲ್ಲೂ ನೋಡಿದ್ದೀವಿ. ಆ್ಯಂಡ್ ಈ ಥರದ ಕತೆ, ಈ ಥರದೊಂದು ಆಯ್ಕೆ ಬಂದಾಗ ಈ ಸಿನಿಮಾ ಒಪ್ಕೊಂಡಿದ್ದು ಹೇಗೆ ಅಂತ? ಸಿನಿಮಾ ಫಸ್ಟ್ ಒಪ್ಕೊಂಡಿದ್ದು ಕೇಶವ್ಗೋಸ್ಕರ ನಾನು. ಬಿಕಾಸ್ ಕೇಶವ್ ನಂದು ತುಂಬ ಹಳೆಯ ಪರಿಚಯ. ಅಂದರೆ ನನ್ನ ಹಳೆಯ 2 ಸಿನಿಮಾಗಳಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ದೀವಿ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದರು, ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ಹಾಗಾಗಿ ಕೇಶವ್ ಒಂದು ಪರ್ಸ್ನಲ್ ಪರಿಚಯ ಇತ್ತು. ಎರಡನೇದು ಅವರು ನನಗೆ ಬಂದು ಅಪ್ರೋಚ್ ಮಾಡಿದಾಗ ಒಂದಷ್ಟು ಫುಟೇಜ್ ತೋರಿಸ್ಬಿಟ್ಟೆ ಅಪ್ರೋಚ್ ಮಾಡಿದ್ರು. ನನಗೆ ಒಂದಷ್ಟು ಫುಟೇಜ್ ಶೂಟ್ ಆಗಿತ್ತದು. ಅದು ನೋಡಿ ಅವರು ಅಂದರೆ ಆ ಪ್ರೊಫೆಷ್ನಲಿಸಮ್ ನನಗೆ ತುಂಬ ಇಷ್ಟ ಆಗಿತ್ತು. ಅಂದರೆ ನಾನು ಈ ಥರ ಮಾಡ್ತೀನಿ, ಈ ಥರ ಟೆಕ್ಸ್ಚರಲ್ಲಿರುತ್ತೆ ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ ಓಕೆ ಮಾಡ್ತೀನಿ ನಾನು ಅಂತ. ಅದಾದಮೇಲೆ ಏನು ಹೆಚ್ಚಿಗೆ ಮಾತಾಡಲಿಲ್ಲ ನಾನು. ಅದಾದಮೇಲೆ ಅವರು ಕತೆ ಲೈನ್ ಹೇಳಿದ್ರು, ಅದು ಚೆನ್ನಾಗಿತ್ತು. ಆ್ಯಂಡ್ ಪರ್ಫಾರ್ಮ್ ಮಾಡೋದಕ್ಕೆ ಅಂದರೆ ಒಬ್ಬ ನಿರ್ದೇಶಕ ಪರ್ಫಾರ್ಮರ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದರೆ ಅಲ್ಟಿಮೇಟ್ಲಿ ಅವ್ರು ಏನು ಬಯಸ್ತಾರೋ ಅದನ್ನು ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ನನ್ನೊಳಗೆ ಏನೇ ಆಸೆಗಳಿದ್ರೂ ಅದು ಸಿಂಕ್ ಆಗೋವಂಥ ಡೈರೆಕ್ಟರ್ಗಳು ಸಿಗೋದು ತುಂಬ ಕಷ್ಟ. ಸೊ ಆ ಥರ ಅಂದರೆ ನಾನೇನು ಅನ್ಕೋತಾ ಇದ್ದೆ ಅಂದರೆ ನಾವು ಅಪ್ಡೇಟ್ ಅಂತ ಏನು ಹೇಳ್ತೀವಿ, ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಪ್ರೆಸೆಂಟೇಷನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಗೆ ಅನ್ಕೋತೆ, ಟೆಕ್ನಿಕಲಿ ಹೇಗೆ ಅಪ್ಡೇಟ್ ಆಗ್ತಾರೋ ಆ್ಯಕ್ಟರ್ಸು ಅಪ್ಡೇಟ್ ಆಗಬೇಕು. ಇಲ್ಲಾಂದರೆ ನಾವು ಹಿಂದುಳಿದು ಬಿಡ್ತೀವಿ ನಾವು. ಸೊ ಅದು ಅಪ್ಡೇಟ್ ಆದಾಗ ಆ ವರ್ಷನ್ನ ಯಾರೋ ಒಬ್ಬರು ಹುಡುಕ್ತಾ ಇರೋವಂಥ ನಿರ್ದೇಶ ಸಿಗ್ತಾನ ಅನ್ನೋ ಆಸೆ ನಮಗೂ ಇರುತ್ತೆ. ಸೊ ಆ ಥರ ನನಗೆ ಸಿಕ್ಕಿದ್ದು ಕೇಶವ್. ಹಾಗಾಗಿ ನನಗೆ ಈ ಸಿನಿಮಾದಲ್ಲಿ ನನ್ನನ್ನು ನಾನು ಬೇರೆ ಥರ ನೋಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಸಕ್ಸಸ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ಅದು. ಬಟ್ ಅವರು ನನ್ನಿಂದ ಬಯಸಿದ್ದು, ಅವರು ತೊಗೊಂಡಂಥ ಅಪ್ರೋಚು ಅದು ನನಗೂ ಹೊಸ್ತಿತ್ತು ಆ್ಯಸ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಈ ವಿಚಾರಗಳಿಗೆ ನಾನು ಈ ಪ್ರಾಜೆಕ್ಟ್ನ ಒಪ್ಕೊಂಡಿದ್ದೆ. ಅದೊಂದು ಲೇಯರ್ ಕತೆ ಹೇಳಿದ್ರಲ್ಲ, ಇವತ್ತು ಆಗ್ತಾ ಇರುವಂಥದ್ದು ಅದು ತುಂಬ ದೊಡ್ಡ ಮಟ್ಟದಲ್ಲಿ. ಅದು ನೋಡ್ತಾ ಇದ್ರೆ ಅದು ರಿಯಲೈಸ್ ಆಗುತ್ತೆ. ತುಂಬ ಜನಕ್ಕೆ ಬೇರೆ ಬೇರೆ ಥರ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ದಿಲೀಪ್ ಸರ್ ಒಂದು ಟ್ರ್ಯಾಕ್ ಇದೆಯಲ್ಲ, ಸೊ ಅದು ಎಸ್ಪೆಷಲಿ ಸರ್ ನಿಮಗೆ ಆ ಒಂದು ಲೇಯರ್ ಹೇಳಿದಾಗ ಅಥವಾ ಅದನ್ನು ಈ ಥರದೊಂದು ಮಾಡಬೇಕು ಅಂತ ಅಂದರೆ ಇವತ್ತು ತುಂಬ ನಡೀತಾ ಇದೆ ಸರ್. ಅದು ತುಂಬ ದೊಡ್ಡ ಮಟ್ಟದಲ್ಲಿ. ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಇವಾಗ. ಅಂದರೆ ಫೋನಲ್ಲಿ ಇವಾಗ ಎಲ್ಲ ಅಲರ್ಟೇ ಬರ್ತಾ ಇದೆ, ಸೊ ಹುಷಾರಾಗಿರಿ ಅಂತ. ಸೊ ಆ ಥರದ್ದೊಂದು ವಿಷಯನ ಅಷ್ಟು ಅಂದರೆ ತುಂಬ ಏನು ಹಾರ್ಷಾಗಿ ಹೇಳಿದೆ ಅಥವಾ ಅದೇನೋ ಇದಾಗೋ ಥರ, ಯಾರಿಗೋ ಹರ್ಟ್ ಆಗೋ ಥರ ಹೇಳಿದೆ. ಬಟ್ ತುಂಬ ಚೆನ್ನಾಗಿ ಎಚ್ಚರಿಸಿದ್ದಾರೆ ಹಿಂಗೆ. ಸೊ ಆ ಒಂದು ವಿಚಾರಕ್ಕೆ ಏನಾಗುತ್ತೆ ಅಂದರೆ ಈಗ ವಿಭಿನ್ನ ಅಂತ ಅವ್ರು ಏನು ಹೇಳಿದ್ರು, ಆ್ಯಕ್ಚುಲಿ ನಮ್ಮ ಸುತ್ತಮುತ್ತ ಇರುವಂಥ ಸಿಂಪ್ಲೆಸ್ಟ್ ಥಿಂಗೇ ವಿಭಿನ್ನವಾಗಿ ಕಾಣೋದು. ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿರ್ತೀವಿ. ಈಗ ನೀವು ಹೇಳಿದ್ರಿ ಫೋನಲ್ಲೆಲ್ಲ ವಾರ್ನಿಂಗ್ ಬರುತ್ತೆ, ಅಷ್ಟು ಬಂದರೂ ಯಾಮಾರೋರು ಇದ್ದಾರೆ ಇವತ್ತು. ಸೊ ಅದೇನಾಗುತ್ತೆ, ಅದನ್ನು ನಾವು ಅಂಡರ್ಲೈನ್ ಮಾಡಿ ಇದನ್ನು ನೀವು ಎಚ್ಚರಿಕೆಯಿಂದ ನೋಡಲೇಬೇಕಂತ. ಈ ಸಿನಿಮಾ ಅನ್ನೋ ಮೀಡಿಯಮ್ ಇದೆಯಲ್ಲ, ಅದಕ್ಕಿಂತ ಇಂಪ್ರೆಸ್ ಮಾಡೋವಂಥ ಮೀಡಿಯಮೇ ಇಲ್ಲ. ಏನೇ ಪ್ರಿಂಟ್ ಮೀಡಿಯಾ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಆ ಸಿನಿಮಾದಲ್ಲಿ ಬಂದಾಗ ಅದನ್ನೊಂದು ಗ್ಲೋರಿಫೈ ಮಾಡಿ ನೀನು ದಡ್ಡ ಅಂತ ಹೇಳೋದನ್ನು ಎಂಜಾಯ್ ನಾನು ದಡ್ಡ ಅಂತ ಅವಾಗ ಒಪ್ಕೋತಾನೆ ನಾನು. ಸೊ ಹಾಗಾಗಿ ನಾವು ಹೇಳಬೇಕಾಗಿರೋದನ್ನು ಇದು ಕರೆಕ್ಟ್ ಮೀಡಿಯಮ್ ಇದು. ಸೊ ಹೇಳಬೇಕಾಗಿರೋವಂಥ ವಿಷಯ ಇವತ್ತು ತಿಳ್ಕೊಬೇಕಾಗಿರೋವಂಥದ್ದು. ಆ್ಯಂಡ್ ಹೇಳಿರೋ ರೀತಿ ಇವತ್ತಿನ ಅಪ್ಡೇಟೆಡ್ ಅಂತ ಏನು ಹೇಳ್ತೀವಿ ನಾವು, ಆ ರೀತಿಲಿ ಹೇಳಿರೋದ್ರಿಂದ ದಿಸ್ ಲುಕ್ಸ್ ಡಿಫ್ರೆಂಟ್, ಸೌಂಡ್ಸ್ ಡಿಫ್ರೆಂಟ್. ನೋಡೋನಿಗೂ ಇದೇನೋ ಬೇರೆ ಥರ ಇತ್ತಪ್ಪ ಸಿನಿಮಾ ಅಂತ ಅನ್ನಿಸುತ್ತೆ. ಬಟ್ ಇದು ಆ್ಯಕ್ಚುಲಿ ಇಟ್ ಈಸ್ ಒಂದು ರೀತಿಲಿ ಮೆಸೇಜ್ ಇರ್ಬೋದು, ಒಂದು ರೀತಿಲಿ ಮನುಷ್ಯನ ಸೈಕಾಲಜಿ ಇರ್ಬೋದು. ಇದು ಪ್ರತಿಯೊಂದೂ ಬೇರೆ ಬೇರೆ ಲೇಯರ್ಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ನಾವು ಈಗ ಆಡಿಯನ್ಸ್ ಕೇಳಬೇಕಾದ್ರೆ ನಾವು ಇಷ್ಟೆಲ್ಲ ಲೇಯರು ಅದು ಇದು ಅಂತ ಇದೇನು ಗುರು ತಲೆ ಎಲ್ಲ ಮಾತಾಡ್ತಾರೆ ಇವರು ಅಂತ ಹೇಳ್ತಾರೆ. ಸೊ ಅದಕ್ಕೆ ವೆರಿ ಸಿಂಪಲ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂದರೆ ಅರ್ಥಾತ್ ಏನೋ ಇದೆ ಅಂತ ಬರ್ತಾರೆ ಅವರು. ಸೊ ಇಟ್ ವಾಸ್ ವೆರಿ ಸಿಂಪಲ್ ಅದು. ಸೊ ಅದೇ ಅವನು ಯಾವ ರೀತಿಲಿ ತೊಗೋತಾನೆ ಆ ರೀತಿ ಪರದೆ ಬಿಟ್ಕೊಳ್ತಾ ಹೋಗುತ್ತೆ ಸಿನಿಮಾ. ಆ ಥರ ನಾನು ನಿಮಗೆ ಕೇಳಿದ ಕ್ವಶನ್ಗೆ ಅವ್ರು ತುಂಬ ಚೆನ್ನಾಗಿ ಇವತ್ತು ಅನ್ಸ್ಕೊಂಡು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡೋದಂದರೆ ಅದೇ, ಇದು ದೋ ಇಟ್ಸ್ ಎ ಕ್ರೈಮ್ ಸ್ಟೋರಿ, ಅಂದರೆ ಕ್ರೈಮ್ ಸುತ್ತಮುತ್ತ ನಡೆಯೋ ಸಿನಿಮಾ ಆದ್ರೂ ಬಟ್ ಫ್ಯಾಮಿಲಿ ಸಮೇತ ಕೂತು ನೋಡ್ಬೋದು. ಟ್ರೀಟ್ಮೆಂಟ್ ಕೂಡ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದೊಂದು ಕಾನ್ಷಿಯಸ್ ಡಿಸಿಷನ್. ಅಂದರೆ ಇದನ್ನು ಈಗ ಕ್ರೈಮ್ ಸ್ಟೋರಿ ಏನಕ್ಕೆ ಫ್ಯಾಮಿಲಿ ಕೂತು ನೋಡಬಾರ್ದು, ಏನಕ್ಕೆ ಬರೀ ಫ್ಯಾಮಿಲಿ ಡ್ರಾಮಾ ಮಾತ್ರ ಅಥವಾ ಲವ್ ಸ್ಟೋರಿ ಮಾತ್ರ ಫ್ಯಾಮಿಲಿ ಕೂತು ನೋಡಬೇಕು, ಅದೊಂದು ಕಾನ್ಷಿಯಸ್ ಆಗಿದ್ವಿ. ಒಂದು ಕ್ರೈಮ್ ವಿಚಾರನೂ ಕಾವ್ಯಾತ್ಮಕವಾಗಿ ಹೇಳ್ಬೋದು, ಅದೊಂದು ಪ್ರಯೋಗ ಮಾಡೋಣ, ಈ ಥರದ್ದೆಲ್ಲ ಮೈಂಡಲ್ಲಿ ಇಟ್ಕೊಂಡೆ. ಆ್ಯಕ್ಚುಲಿ ಕೇಶವ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡೋರು ಗೊತ್ತಾಗ್ಬಿಡ್ತು ಇದು ಫ್ಯಾಮಿಲಿನೇ ಇರಬೇಕು ಅಂತ, ಅವ್ರು ಮಾತಾಡೋ ರೀತಿಗೆ. ಹೌದು, ಇಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಅದು ನೋಡಿದ್ರೆ 100% ಎಲ್ಲರೂ ಸಿನಿಮಾ ಬರ್ತಾರೆ. ಹೌದು, ನೀವು ನೋಡಿದ್ರೆ ಕಟ್ ನೋಡಿದ್ರೆ ಎರಡೂ ಅಷ್ಟೇ. ಅಂದರೆ ಒಂದು ಇವ್ರು ಮಾತಾಡೋ ರೀತಿ, ಇನ್ನೊಂದು ಬಂದಿರೋಂಥ ಹಾಡುಗಳು, ಅದರಲ್ಲಿರುವಂಥ ಲಿರಿಕ್ಗಳು ಪ್ರತಿಯೊಂದೂ. ಯಾಕಂದರೆ
ಅದರಲ್ಲಿ ಒಬ್ಬ ವ್ಯಕ್ತಿಯ ಮೈಂಡ್ಸೆಟ್ ಗೊತ್ತಾಗ್ಬಿಡುತ್ತೆ, ಅವನ ಬರವಣಿಗೆಯಲ್ಲಿ ಗೊತ್ತಾಗುತ್ತೆ, ಅವ್ನ ಮಾತಲ್ಲಿ ಗೊತ್ತಾಗುತ್ತೆ. ಈಗ ನಾನು 10 ನಿಮಿಷ ಮಾತಾಡಿದ ತಕ್ಷಣ ತಕ್ಕ ಮಟ್ಟಿಗೆ ಗೇಜ್ ಮಾಡಿಬಿಡ್ತಾರೆ, ಇವನು ಇದೆ ಅಂತ. ಆಮೇಲೆ ಬೇರೆ ಅದು. ಸೊ ಆ ರೀತಿಲಿ ಇದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಿಮ್ಮನ್ನು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಹೇಳೋದ ಬೇಡ, ಬಾಯ್ ಬಿಡೋದೇ ಬೇಡ. ಇದು ಫ್ಯಾಮಿಲಿ ಫಿಲಮ್. ಸೊ ಇನ್ನೊಂದು ಅಂದರೆ ಈ ಸಿನಿಮಾದಿಂದ ಒಂದು ಒಳ್ಳೆ ತಂಡ ಆಚೆ ಬರುತ್ತೆ ಅನ್ಸುತ್ತೆ ಸರ್. ಅಂದರೆ ಟೆಕ್ನಿಕಲಿ ನಾನು ಇವ್ರಿಗೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿದೆ, ಅಂದರೆ ಇದು ಒಂದು ಈ ಸಿನಿಮಾದಲ್ಲಿ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕಾಣಿಸ್ತಾ ಇದ್ದಾರೆ. ಅಂದರೆ ಕೆಲಸದ ವಿಚಾರಕ್ಕೆ ತುಂಬ ಹೊಸ ಹೊಸ ಥರದ ಅಟೆಂಪ್ಟ್ಸ್ ಕಾಣಿಸ್ತಾ ಇದೆ ಟೆಕ್ನಿಕಲಿ. ಸಿನಿಮಾ ಆಚೆ ಬಂದಮೇಲೆ ಸುಮಾರು ಈ ಬ್ಯಾಚ್ ಏನಿದೆ, ಈ ಬ್ಯಾಚ್ ಇಂಡಸ್ಟ್ರಿಗೆ ಒಂದು ಅಸೆಟ್ ಥರ ಆಗುತ್ತೆ, ಅಷ್ಟು ತುಂಬ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಕಾಣುತ್ತೆ. ಹೌದು, ಡೆಫಿನೆಟ್ಲಿ ಎಸ್. ಅಂದರೆ ವರ್ಕ್ ಮಾಡಿದ ರೀತಿ ಅದು ಆ್ಯಕ್ಚುಲಿ ಇನ್ನೊಂದು ಕಡೆ ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಒಂದು ಬುಕ್ ಬರೀರಿ ಅಬೌಟ್ ಫಿಲ್ಮ್ ಮೇಕಿಂಗ್. ಅಂದರೆ ಒಬ್ಬ ಹೊಸದಾಗಿ ಸಿನಿಮಾ ಮಾಡೋನು ಹೆಂಗೆ ಸಿನಿಮಾ ಮಾಡಬೇಕು, ಒಂದು ತಂಡನ ಹೆಂಗೆ ಕಟ್ಟಬೇಕು ಅನ್ನೋದು. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ಸಬ್ಜೆಕ್ಟ್ಗಳು ಮಾಡ್ಕೊಂಡಿದ್ದಾರೆ, ಸರಿಯಾಗಿರೋವಂಥ ಪ್ರೋಸೆಸ್ ಫಾಲೋ ಮಾಡಿದೆ, ಸರಿಯಾಗಿರೋವಂಥ ಟೀಮ್ ಸಿಗದೆ ಹಾಳಾಗೋಗಿದೆ ಎಷ್ಟೋ ಕಥೆಗಳು. ಸೊ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಸಿನಿಮಾಕ್ಕೆ ನಾನು ಸಿನಿಮಾಗೆ ಏನೋ ಒಂದು ಮಾಡ್ತೀನಿ, ನಾನು ನನ್ನ ಕಥೆನೇನೋ ಹೇಳ್ತೀನಿ ಅಂದರೆ ಅದನ್ನು ಹೆಂಗೆ ಹೇಳಬೇಕು ಅನ್ನೋದಕ್ಕಿಂತ ಅದನ್ನು ಹೇಳೋದಕ್ಕೆ ನನಗೆ ಬೇಕಾಗಿರೋವಂಥ ತಂಡ, ನಾನು ತೊಗೋಬೇಕಾಗಿರೋ ದಾರಿ, ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅಂದರೆ ಎಸ್ಪೆಷಲಿ ಇವತ್ತು ಕನ್ನಡಕ್ಕೆ ಅದರ ಅನಿವಾರ್ಯ ಇದೆ, ಬೇಕು, ಬರವಣಿಗೆಗಳು ಬೇಕು, ಹೊಸ ಹೊಸ ಕಥೆಗಳು ಬೇಕು. ಯಾಕಂದರೆ ಇವತ್ತು ಕಾಂಪಿಟೇಷನ್ ಅಂತ ನಾವೇನು ಹೇಳ್ತೀವಿ, ಕಾಂಪಿಟೇಷನ್ ನಾನು ದುಡ್ಡಿನ ಮಟ್ಟದಲ್ಲಿ ನಾನು ಯೋಚನೆ ಮಾಡಲ್ಲ, ಕಂಟೆಂಟ್ ಮಟ್ಟದಲ್ಲೇ ನಾನು ಯೋಚನೆ ಮಾಡೋದು. ಯಾವುದೋ ಒಂದು ತಿಥಿ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಮಾಡೋರನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸಿ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿ ಆರಾಮಾಗಿ ಉಸಿರಾಡುತ್ತೆ. ಸರ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲ, ತುಂಬ ಒಳ್ಳೆ ಮಾತು ಸರ್ ಅದು. ಅಂದರೆ ಯಾಕೆಂದರೆ ಇವ್ರ ಅನುಭವ ಅಂದರೆ ಈಗ ನಿಮಗೆ ನನಗೆ ನಿನ್ನೆ ಅಷ್ಟೇ ಗೊತ್ತಾಗಿದ್ದು ಇವ್ರದ್ದು 50ನೇ ಸಿನಿಮಾ. ಓ, ಅದು ಅಂದರೆ ಅಂದರೆ ನನಗೆ ಒಂದು ಫ್ಯಾನ್ ಬಾಯ್ಗೆ ಒಂದು ಬೆಸ್ಟ್ ಗಿಫ್ಟ್ ಕೊಟ್ಟಿರೋದು ಸರ್, ಅದು ಗೊತ್ತಾಗ್ದಲೇ ಆಗಿರೋವಂಥದ್ದು. ಅದು ಮೇಡಮ್ ಹೇಳಿದ್ದು, ಇವರು ಸರ್ ವೈಫ್ ಹೇಳಿದ್ದು, ಇದು 50th ಸಿನಿಮಾ ಸರ್ದಂತ. ಮತ್ತೆ ಸರ್ ಇನ್ನು ಬರೀ 50? ನಾನು 50 ಆಗೋಯ್ತಾ ಅಂತ ಹೇಳಿದೆ, ಯಾಕಂದ್ರೆ ನನಗೆ ಮಾಡ್ದಂಗೆ ಅನ್ಸಲ್ಲ. ಯಾಕಂದ್ರೆ ತುಂಬ ಗ್ಯಾಪಲ್ಲಿ ಮಾಡ್ತೀನಲ್ಲ, 50 ಸಿನಿಮಾ ಮಾಡೋದು ಅಂತ. ಬಟ್ ಗೊತ್ತಿಲ್ಲ, ಅದೇ ನಾನು ಲೆಕ್ಕನೂ ಇಡೋಕೆ ಹೋಗಿಲ್ಲ. ಯಾಕಂದರೆ ಲೆಕ್ಕ ಇಡೋಷ್ಟು ಕೆಲಸ ಮಾಡಿದ್ದೀವಿ ಅನ್ಸಿದ್ರೆ ಯಾವ ಥರ ಲೆಕ್ಕ ಮಾಡ್ಬೋದು. ಏನು ಮಾಡೇ ಅಲ್ವಲ್ಲ ಇನ್ನೂ ನಾನು ಅಂತ. ನಾವು ಇನ್ನೂ ಝೀರೋಲ್ಲೇ ಇದ್ದೀವಿ, ಯಾವಾಗ ಸ್ಟಾರ್ಟ್ ಮಾಡೋದು ನಮ್ಮದು ಖಾತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಅಂದರೆ ಪ್ರತಿ ಸಿನಿಮಾನೂ ಅದೊಂದು ಹೊಸ ಹೋಪ್ ಅಷ್ಟೇ. ಕಿರುತೆರೆಯಲ್ಲಿ ತುಂಬ ದೊಡ್ಡ ಪ್ರಯೋಗಗಳು ಮಾಡ್ತಾ ಇದ್ದೀರಾ, ಒಂದಷ್ಟು ದೊಡ್ಡದಾಗಿ ಯಶಸ್ಸು ಸಿಗ್ತಿದೆ ಆ ವಿಚಾರಕ್ಕೆ. ಸಿನಿಮಾ ಅಂತ ಬಂದಾಗ ಸ್ವಲ್ಪ ಕಡಿಮೆನೇ, ಬಟ್ ಸಿನಿಮಾ ಆಯ್ಕೆ ಯಾಕೆ ಕಡಿಮೆ ಸರ್? ನೀವು ಹೇಳಿದ ಪದ ನನ್ನ ತನಕ ಬರೋದೇ ಇಲ್ಲ. ಆಯ್ಕೆ ಅಂದ್ರಲ್ಲ, ಆಯ್ಕೆನೇ ಬರಲ್ಲ ನನಗೆ. ನಾವೀಗ ಇಂಡಸ್ಟ್ರಿಗೆ ಕೇಳಬೇಕು, ಯಾಕೆ ನಿಮ್ಮ ಆಯ್ಕೆ ಕಮ್ಮಿ ಇವರು ಸಂಬಂಧಪಟ್ಟಂಗೆ ಅಂತ. ಸೊ ಆ್ಯಕ್ಚುಲ್ ಫ್ಯಾಕ್ಟ್ ಅದೇ. ಅಂದರೆ ನನಗೆ ಯಾವತ್ತೂ ಆ ಥರದ ಮೇಲಿನ ಮೇಲೆ ಪ್ರಾಜೆಕ್ಟ್ಗಳು ಆ ಥರದ್ದು ಬಂದಿಲ್ಲ. ಅದು ಗೊತ್ತಿಲ್ಲ. ಇನಿಷಿಯಲಿ ನನ್ನ ಕರಿಯರ್ ಶುರು ಆಗಿ ಬಾಯ್ ಫ್ರೆಂಡು ಅದೆಲ್ಲ ಬಂದಾದಮೇಲೆ, ಇಲ್ಲ ನೀನು ಹೀರೋ ಅಲ್ವಾ, ಅದಕ್ಕೆ ನಿನ್ನನ್ನು ಬೇರೆ ಅದಕ್ಕೆ ಕಾಸ್ಟ್ ಮಾಡೋದಕ್ಕೆ ಹಿಂಜರಿತಾರೆ ಅಂತ ಹೇಳ್ತಾಯಿದ್ರು. ಹೌದಾ, ಓಕೆ ಅಂತ ಸುಮ್ಮನಾಗಿದ್ದೆ. ಅದಾದಮೇಲೆ ಲವ್ ಗುರು, ಗಾನ ಭಜನ ಬಂದಂದ್ರೆ ಇಲ್ಲ ಇವಾಗ ಬೇರೆ ಥರ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದು ಆಗಲಿಲ್ಲ. ಮಿಲನ ಬಂದ ಇನ್ನು ನೀನು ಫಿಕ್ಸೇ ಬಿಡು ಇಲ್ಲ ನೀನು ಅಂದರು. ಹೌದಾ ಅಂದೆ, ಅದು ಏನೂ ಆಗಲಿಲ್ಲ. ಸೊ ನನ್ನ ಲೇಟೆಸ್ಟ್ ಸಿನಿಮಾ ತನಕನೂ ಬರೀ ಅದೇ ಯೂಟರ್ನ್ ಬಂದಾಗ ಈ ಸಿನಿಮಾ ಬಿಡು ಆಗೋಯ್ತು ಅಂತ ಹೇಳ್ತು. ಸೊ ಅದು ನಂಗೆ ತುಂಬ ಅಭ್ಯಾಸ ಹೋಗಿರೋಂಥ ಮಾತು ಅದು. ಆಮೇಲೆ ಬಟ್ ಒಂದು ಖುಷಿ ಏನಂದರೆ, ಈಗ ನೀವು ಕೇಳಿರೋ ಪ್ರಶ್ನೆ ನನಗೆ ನಾನು ಅಪ್ಪು ಜೊತೆ ಮಾಡಿದಾಗ ಅಪ್ಪನೂ ಕೇಳಿದ್ದಾರೆ, ಅಂಬರೀಷ್ ಅವ್ರ ಜೊತೆ ಮಾಡಿದಾಗ ಅಂಬರೀಷ್ ಕೇಳಿದ್ದಾರೆ. ಸೊ ಇದು ಖುಷಿಯಾಗುತ್ತೆ ಅಷ್ಟೇ. ಅಂದರೆ ನನ್ನ ಕೆಲಸ ನೋಡಿ ನೀನು ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀರ ಅಂದರೆ, ನನ್ನಲ್ಲಿ ಇನ್ನೂ ಸ್ಟೆಫ್ ಇದೆ, ನಾನು ಮಾಡ್ಬೋದು ಅನ್ನೋ ಅದೊಂದು ಹೋಪ್ ಅಷ್ಟೇ. ಸೊ ಅದು ಖುಷಿ. ಯೂಟರ್ನ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಕೇಶವ್ ಅವ್ರು ಮಾಡಿರೋದಿರ್ಬೋದು, ಅದು ರೈಟಿಂಗಲ್ಲೇ ನನ್ನ ಹೆಸರು ಬಂದು ಬರೆದಿರೋ ಅಂಥದ್ದು. ಕತೆ ಬರೆದ್ಬಿಟ್ಟು ಯಾರನ್ನಪ್ಪ ಇವನನ್ನು ಹಾಕೋ ಅಂತ ಯಾವುದೂ ಬಂದಿಲ್ಲ ನನಗೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಆಲ್ವೇಸ್ ಅಂದರೆ ಯೋಚನೆ ಮಾಡ್ಬೇಕಾದ್ರೆ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರೆದಿರ್ತಾರಲ್ಲ, ಆ ಥರದ ಕತೆಗಳೇ ಬಂದಿದೆ ನನಗೆ. ಯಾಕಂದರೆ ಅವ್ರು ಬಂದವ್ರು ಹೇಳಿದ್ದು ಇಲ್ಲ ಬರಿಬೇಕಾದ್ರೆ ನೀವು ಇದ್ರಿ ಮನಸ್ಸಲ್ಲಿ ನಮಗೆ ಅನ್ನೋ ಥರ ಕತೆ ಬಂದಿರೋದು. ಅದು ನನಗೆ ಖುಷಿ ಕೊಡುವಂಥದ್ದು. ಹಂಗಂದರೆ ಹತ್ತರಲ್ಲಿ ನಾನು ಒಬ್ಬ ಅಲ್ಲ, ನನ್ನನ್ನೇ ಇಟ್ಕೊಂಡು ಬರೆದಿದ್ದಾರೆ ಅನ್ನೋದು. ಸೊ ಅದೊಂದು ಸ್ಟಾರ್ ಫೀಲಿಂಗ್ ಕೊಡುತ್ತದು. ನನ್ನನ್ನು ಇಟ್ಕೊಂಡು ಬರೆದಿದ್ದಾರೆ ಈ ಪಾತ್ರನ ಅನ್ನೋದು. ಸೊ ಅದು ಖುಷಿ ಕೊಡುತ್ತೆ ನನಗೆ ಆ್ಯಕ್ಚುಲಿ. ಮೇ ಬಿ ಡಿಕೋಡ್ ಮಾಡೋರು ತುಂಬ ಬುದ್ಧಿವಂತರಿಗೆ ಅಥವಾ ಗೊತ್ತಾಗೋದು ಗೊತ್ತಿಲ್ಲ.
ಬಟ್ ಅವರು ಎಷ್ಟೇ ಬುದ್ಧಿವಂತರಾದ್ರು ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ಅದು ನನ್ನ ಭಾಷೆ. ಸೊ ಆ ಥರದ ಒಂದು ಡಿಸಾರ್ಡರ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ನಮ್ಮೆಲ್ಲರಲ್ಲೂ ಇರುತ್ತೆ, ನನ್ನಲ್ಲೂ ಇದೆ, ನನ್ನ ಸಿನಿಮಾ ಕನೆಕ್ಟ್ ಆಯಿತು. ಸೊ ಆ ಥರದೊಂದು ಡಿಸಾರ್ಡರ್ ಬಗ್ಗೆ ಮಾತಾಡೋದಾದ್ರೆ ಸರ್ ನೀವು ಅನುಭವಿಸಿರುವಂಥ ಆ ಥರದ್ದು ಡಿಸಾರ್ಡರ್ಸ್ ಏನಾದರೂ ಹೇಳ್ಬೋದಾ ಅಂತ? ಪ್ರಾಬ್ಲಿ ಆ ಥರ ಅಂದರೆ ಸ್ವಲ್ಪ ನಾನಿರೋ ಜಾಗ ಸ್ವಲ್ಪ ಕ್ಲೀನ್ ಇಟ್ಕೊಳ್ಳೋದು ನನಗೆ ಒಂದು ಅಭ್ಯಾಸ ಇದೆ. ಅದು OCD ಅಂತಲೂ ಹೇಳಲ್ಲ ನಾನು ಮೆಸ್ಸಿನೇ, ನಾನು ಇಲ್ಲ ಅಂತಲ್ಲ, ಅದಕ್ಕೊಂದು ಡಿಸಿಪ್ಲಿನ್ ಕೊಡ್ತೀನಿ ಅಷ್ಟೇ. ಹಾಂ, ಅದಕ್ಕೊಂದು ಡಿಸಿಪ್ಲಿನ್ ಕೊಡ್ತೀನಿ. ಪ್ಯಾಂಟ್ ಬಿಸಾಕಿದ್ರು ಓಕೆ, ಬಟ್ ಅಲ್ಲೇ ಬಿಸಾಕಬೇಕು ಅಂತ. ಸೊ ಅದನ್ನು ಮಡ್ಸೆ ಇಡಬೇಕು ಅನ್ನೋದೇನಿಲ್ಲ. ಸೊ ಆ ಥರದ್ದು ಇರ್ಬೋದು. ಆ್ಯಂಡ್ ಈ ವಿಚಾರಕ್ಕೆ ಮುಂಚೆ ತುಂಬ ಜಗಳ ಆಡ್ತಾಯಿದ್ದೆ ನಾನು ನನ್ನ ಹೆಂಡತಿ. ಅಂದರೆ ಅವಳು ಮೆಸ್ಸಿನೇ, ಬಟ್ ಹೆಂಗಂದ್ರೆ ಹಂಗೆ ನಮ್ಮ ಮನೆ ತಾನೇ ಎಲ್ಲಿ ಬೇಕಾದ್ರೆ ಹಾಕ್ತೀನಿ ಅನ್ನೋ ಥರ ಅವಳ ಕಾನ್ಸೆಪ್ಟು, ಎಲ್ಲಂದ್ರೆ ಹೆಂಗೆ ಹಾಕೋಕ್ಕಾಗತ್ತೆ ಅಂತ ನನ್ನ ಕಾನ್ಸೆಪ್ಟು. ಸೊ ಹಾಗಾಗಿ ಮುಂಚೆ ತುಂಬ ಜಗಳ ಆಡ್ತಾಯಿದ್ವಿ. ಈಗ ಓಕೆ, ಐ ಥಿಂಕ್ ವಿ ಆರ್ ಯೂಸ್ ಟು ಈಚ್ ಅದರ್ ಅನ್ಸುತ್ತೆ. ಆ್ಯಕ್ಚುಲಿ ನನ್ನ ಹೆಂಡತಿ ತುಂಬ ಇಂಟ್ರೆಸ್ಟಿಂಗ್. ನೀವು ಈಗ ಇದೆಲ್ಲ ಹೇಳಾದ್ಮೇಲೆ ಗೊತ್ತಾಯಿತು, ಅವಳಿಗೆ ಬೇಜಾರಾದ್ರೆ ಬಟ್ಟೆ ಶಾಪ್ ಮಾಡ್ತಾಳೆ ಅವಳು. ಬೇಜಾರಾಯಿತು ಅಂದ್ರೆ ನಾನು ಹೊಸ ಬಟ್ಟೆ ತೊಗೋಬೇಕು ಇವಾಗ ಅಂತ. ಅದಕ್ಕೆ ಅನ್ಸುತ್ತೆ ನೀವು ಯಾವಾಗಲೂ ಅವ್ರಿಗೆ ಎಂಟರ್ಟೈನ್ ಮಾಡ್ತಿರ್ತೀರ, ಬೇಜಾರು ಹಾಕೇ ಬಿಡಲ್ಲ. ಅದು ಎಲ್ಲಿ ಅದು ಏನಾಗುತ್ತೆ, ಅವಳು ಬರ್ಡೇ ಬರೋದನ್ನು ಆ್ಯಂಡ್ ಇಟ್ಸ್ ಅಂದರೆ ನನ್ನ ಲೈಫಲ್ಲಂತೂ ನಾನು ಯಾರನ್ನೂ ಹಾಗೆ ನೋಡಿಲ್ಲ. ಅವಳು ಇಡೀ ವರ್ಷ ಸೆಲೆಬ್ರೇಟ್ ಮಾಡ್ತಿರ್ತಾಳೆ, ಬರ್ತಾಯಿದೆ ನನ್ನ ಬರ್ಡೇ. ಅವ್ರ ಮನೆ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡೋದು, ಫೋನ್ ಮಾಡೋದು, ಇನ್ನು 2 ತಿಂಗಳು ನನ್ನ ಬರ್ಡೇ, ರೆಡಿ ಮಾಡ್ಕೋ ಗಿಫ್ಟು. ಆ್ಯಂಡ್ ಬರ್ಡೇ ದಿನ ಬಂದಾಗ ಯೂಶ್ವಲಿ ಬರ್ಡೇನೇ 1-2 ಬಟ್ಟೆ ಹಂಗಲ್ಲ, ಅವಳು ಒಂದು 7-8 ಬಟ್ಟೆ ತೊಗೊಂಡಿರ್ತಾಳೆ. ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ ಅಂತ. ಅಂದರೆ ಅದೇನೋ ಖುಷಿ ಅವಳಿಗೆ. ಆ್ಯಂಡ್ ದೇರ್ ಇಸ್ ನೋ ರೀಸನ್ ಆ್ಯಂಡ್ ಇಟ್ ಈಸ್ ವೆರಿ ವಿಯರ್ಡ್, ತುಂಬ ವಿಯರ್ಡ್. ಸುಮ್ಮನೆ ಯಾರಿಗೋ ಈಗ ನನಗೇನೋ ಶಾಪ್ ಮಾಡೋಕ್ಕೆ ಅಂತ ಹೋಗಿರ್ತೀವಿ, ನಂದು ಕಮ್ಮಿ ಆಗಿರುತ್ತೆ, ಅವಳು ಜಾಸ್ತಿ ಆಗ್ಬಿಡುತ್ತೆ. ಇದೊಂದು ಚೆನ್ನಾಗಿದೆ ಕಣ, ತೊಗೊಂಬಿಡ್ತೀನಿ ನಾನು, ಇದೊಂದು ತೊಗೊಂಬಿಡ್ತೀನಿ, ಇನ್ನಷ್ಟೇ, ನಾಳೆಯಿಂದ ತೊಗೊಳಲ್ಲ ಅಂತ. ಅದಾಗೆ ಒಂದು 4 ದಿನ ಆದರೆ ಮತ್ತೇನೋ ಒಂದು ಪಾರ್ಸಲ್ ಬರುತ್ತೆ, ಏನಿದೆ ಏನೋ ಒಂದು ಚೆನ್ನಾಗಿ ಕಾಣಿಸ್ತು ನೋಡೋಣ ಅಂತ ತರಿಸ್ತೆ ಅಂತ. ಅಂದರೆ ಅವಳಿಗೆ ಬೇರೆ ಯಾವುದ್ರ ಬಗ್ಗೆನೂ ಆಸೆ ಇಲ್ಲ. ಒಂದು ಟ್ರಾವೆಲ್ಲು, ಅದು ಬಿಟ್ಟರೆ ಬಟ್ಟೆ. ಬೇಜಾರಾದರೆ ಬಟ್ಟೆ ತೊಗೊಳೋದು ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು ಮಾತಾಡೋದು. ಅದಕ್ಕೆ ಅದೇ ಇವ್ರು ಹೇಳ್ದಂಗೆ ಜಗಳ ಆಡೋ ರಿಸ್ಕೇ ತೊಗೊಳಲ್ಲ. ಹೌದು, ಅವಳು ಬೇಜಾರಾಗಕ್ಕೆ ಮುಂಚೆ ಸಾರಿ ಕೇಳ್ಬಿಡ್ತೀನಿ. ಬೆಂಗಳೂರಿಗರಿಗೆ ಎಸ್ಪೆಷಲಿ ತುಂಬ ಆಪ್ತವಾಗಿದೆ ಈ ಕತೆ, ಮತ್ತು ಕರ್ಕೊಂಡೋಗುತ್ತೆ, ಬೆಂಗಳೂರೆಲ್ಲ ಓಡಾಡ್ಸುತ್ತೆ, ಎಸ್ಪೆಷಲಿ ಸೌತ್ ಬೆಂಗಳೂರಿಗೆ. ಅದೊಂದು ವಿಷಯ. ಮತ್ತು ಸೌಂಡ್, ಈ ಥರದ ಕತೆ ಹೇಳ್ಬೇಕಾರೆ ಒಂದು ಸಿನಿಮಾಟೋಗ್ರಫಿ ಮತ್ತು ಸೌಂಡ್, ಮ್ಯೂಸಿಕ್ಕು, ಆ ಮೂಡ್ನ ಕ್ರಿಯೇಟ್ ಮಾಡೋದು. ಪಾತ್ರ ಆಬ್ವಿಯಸ್ಲಿ ನಾವು ಆಗಲೇ ಪಾತ್ರಗಳು ಮತ್ತು ಇದ್ರದ್ದೆಲ್ಲ ಮಾತಾಡಿದ್ವಿ. ಈ ವಿಷಯಕ್ಕೆ ಬರೋದಾದರೆ ಕೊನೆಯವರೆಗೂ ಕಾಡುತ್ತೆ ಒಂದೇ ಅದೊಂದು ಗುಂಗು, ಅದೊಂದು ಬಿಟ್ಟು. ನಾನು ಅದನ್ನು ಸಿನಿಮಾ ಫಸ್ಟ್ ಮಾತಾಡಿದೆ ಅದು ನಾನು, ಅಂದರೆ ನೋಡಾದ್ಮೇಲೆ ಕಂಪ್ಲೀಟ್ ಆ ಗುಂಗುನ ಅದಂಗೆ ಇಡಿಸಿದೆ. ಇನ್ನು ನಾನು ಅದ್ರ ಮೇಲೆ ಒಂದು ಸಾಂಗ್ ಮಾಡಿದ್ದೆ. ಆ ಥರದ್ದೊಂದು ಸರ್, ಅಂದರೆ ಬೀಂಗ್ ಅ ಮೇಕರ್ ನೀವು ಕೂಡ ಸಾಕಷ್ಟು ಅನುಭವ ಉಳ್ಳವರು. ಸೊ ನೀವು ನೋಡಿದಾಗ ನಿಮ್ಗೆ ಏನಂತ? ಅದೇ ಇವರ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವರು ಡಿಸೈನ್ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ, ಅಂದರೆ ಒಂದೊಂದು ವಿಷಯನ ಒಂದೊಂದು ಥರ ಹೇಳಬೇಕಾಗತ್ತೆ. ಯಾವುದೋ ಒಂದು ವಿಷಯನ ವಿಜುವಲಿ ಹೇಳಬೇಕಾಗತ್ತೆ, ಯಾವುದೋ ಒಂದು ವಿಷಯನ ವರ್ಬಲಿ ಹೇಳಬೇಕಾಗತ್ತೆ, ಯಾವುದೋ ಒಂದು ವಿಷಯನ ಸೌಂಡ್ ಮೂಲಕ ಹೇಳಬೇಕಾಗತ್ತೆ. ಅದನ್ನು ಡಿವೈಡ್ ಮಾಡಿರೋ ರೀತಿ ಇದೆಯಲ್ಲ, ಅದು ಡಿಸೈನಿಂಗ್ ಚೆನ್ನಾಗಿದೆ ಓವರಾಲ್. ನಾನು ಇದನ್ನು ಆ್ಯಕ್ಟ್ರ್ ಹತ್ರ ಮಾತಾಡ್ಸಲ್ಲ, ನನ್ನ ತಲೆಯಲ್ಲಿ ಏನೋ ಒಂದು ಮ್ಯೂಸಿಕ್ ಇದೆ, ಆ ಮ್ಯೂಸಿಕಲ್ಲೇ ಹೇಳ್ತೀನಿ ಅಂತ. ಆ್ಯಂಡ್ ಇಟ್ ಈಸ್ ಸೋ ಪ್ರಿಸೈಸ್, ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಹಂಗೆ ಆಗಿದೆ. ಅದು ಈಗ ನೀವು ಹೇಳಿದ್ರಲ್ಲ, ನನ್ನ ಕಿವಿಲಿ ಉಳಿಯುತ್ತೆ ಅಂತ. ಆ್ಯಂಡ್ ಆ ಪಾಯಿಂಟಲ್ಲಿ ಇದು ಉಳಿಲೇಬೇಕು ಅನ್ನೋ ಡಿಸೈನ್ ಅವ್ರದ್ದು, ಆ್ಯಂಡ್ ಇಟ್ ಈಸ್ ವರ್ಕ್ಡ್. ಸೊ ಅಂದರೆ ಆ ಥರದಲ್ಲಿ ಓವರಾಲ್ ಸಿನಿಮಾ ಅಥವಾ ಕಥೆಯ ಡಿಸೈನ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ನಮಗೆ ಫಸ್ಟ್ ಸಿನಿಮಾ ಕಾಣೋದೇ ಪೇಪರಲ್ಲಿ. ಆ ಪೇಪರಲ್ಲಿ ಚೆನ್ನಾಗಿ ಕಾಣಿಸ್ಬಿಡ್ತು ಅಂದರೆ ಡೆಫಿನೆಟ್ಲಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಆ್ಯಂಡ್ ಈಗ ಆಸ್ ಆ್ಯನ್ ಆ್ಯಕ್ಟ್ರ್ ನಾನು ಓದ್ಬೇಕಾದ್ರೆ ಏನಾಗುತ್ತೆ, ನಂದೊಂದು ಲಿಮಿಟೇಷನ್ ಇರುತ್ತೆ ಸೀನ್ನ ಓದ್ಬೇಕಾರೆ. ಇದು ಓಕೆ, ಇದು ಈ ಥರ ಇದೆ ಸೀನು, ನಾನು ಈ ಥರ ಪರ್ಫಾರ್ಮ್ ಮಾಡ್ಬೋದು, ಇಲ್ಲಿ ಈ ಥರ ಮಾಡ್ಬೋದು, ಮ್ಯಾಕ್ಸಿಮಮ್ ಇಲ್ಲೊಂದು ಸ್ವಲ್ಪ ಕೇಶವ್ ಇದನ್ನು ಈ ಥರ ಮಾಡಿ ಟ್ರೈ ಮಾಡೋಣ ಅಂತ ಹೇಳೋ ತನಕ ಅಷ್ಟೇ ನನ್ನ ಲಿಮಿಟೇಷನ್ ಇರೋದು. ಬಟ್ ಅಲ್ಟಿಮೇಟ್ ರಿಸಲ್ಟ್ ವಾಟ್ ಎವರ್, ಈಗ ನನ್ನ ಪ್ರಾಜೆಕ್ಟ್ಗಳು ಏನೇ ಮಾಡಿದ್ರು ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನಾನು ಗೇಜ್ ಮಾಡೋಕ್ಕಾಗೋದೇ ಇಲ್ಲ. ಅದು ಅವ್ರು ಯಾವುದೋ ಒಂದು ಇಲ್ಲ ಇದು ಇಷ್ಟೇ ಸಾಕು ಸರ್ ಅಂತ ಹೇಳೋದು ಆ ಮೊಮೆಂಟಿಗೆ ಅನ್ಸಿರುತ್ತೆ, ಕೊಡ್ತೀನಿ ಅಂದರು ಬೇಡ ಅಂತಾರೆ ಇವರು ಅಂತ ಹಂಗೆ ಅನಿಸಿರುತ್ತೆ. ಬಟ್ ಓವರಾಲ್ ಸಿನಿಮಾ ನೋಡಿದಾಗ ಆ್ಯಕ್ಚುಲಿ ಕರೆಕ್ಟಾಗಿತ್ತು, ಇಷ್ಟೇ ಬೇಕಾಗಿದ್ದಕ್ಕೆ ಅನ್ನೋದು. ಸೊ ಹಾಗಾಗಿ ನೀವು ಸೌಂಡ್ ಅಂತ ಹೇಳಿದಾಗ ಎಸ್ಪೆಷಲಿ ನೀವು ಟ್ರೇಲರ್ ನೋಡಿದಾಗಲೇ ಅದು ಹಿಟ್ ಆಗುತ್ತೆ ಆ್ಯಕ್ಚುಲಿ. ಅಂದರೆ ವಿಷುವಲ್ ನೋಡೋದೇ ಬೇಡ, ಕಣ್ಣು ಮುಚ್ಕೊಂಡು ಕೇಳಿ ಜರ್ ಚಂಗ್ ಅಂತೆಲ್ಲ ಇದೆಯಲ್ಲ, ಅದು ಟು ಕ್ಯಾಚ್ ಸಂಬಡಿ.
ಇದೇನಿದು ಈ ಥರ ಇದೆ ಸೌಂಡು ಅನ್ನೋದು. ಸೊ ಅಲ್ಲಿಂದನೂ ಅದು ಶುರು ಆಗುತ್ತೆ. ಟ್ರೇಲರಲ್ಲಿ ಫಸ್ಟು ಬರೀ ಆಡಿಯೋ ಕೇಳಿದ್ರೇ ಜನಗಳು ಅಟ್ರಾಕ್ಟ್ ಆಗ್ತಾರೆ ಇದಕ್ಕೆ, ಇದು ಒಂದ್ಸತಿ ನೋಡ್ಬೇಕು ನಾನು ಅಂತ, ನೋಡಾದ್ಮೇಲೆ ಒಂದ್ಸತಿ ಸಿನಿಮಾ ನೋಡಬೇಕು ಅಂತ ಬರ್ತಾರೆ. ಸೊ ಹಾಗಾಗಿ ಅದನ್ನು ಅವರು ಒಂದೊಂದೇ ಬಿಡ್ತಾ ಹೋಗ್ತಿರೋ ರೀತಿ ಇದೆಯಲ್ಲ, ಅದು ಚೆನ್ನಾಗಿದೆ. ಸೊ ಹಾಗಾಗಿ ಅದು ಟ್ರೇಲರಿಂದನೂ ಆಡಿಯೋ ವರ್ಕ್ ಆಗ್ತಾ ಹೋಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವರು ಸ್ಪೆಸಿಫಿಕ್ಕಾಗಿ ಇಲ್ಲ ನೀವೇ ಬಂದು ಹೇಳಬೇಕು, ಆ ನರೇಟಿವ್ ಪೋರ್ಷನ್ ಏನಿದೆ ನೀವೇ ಹೇಳಬೇಕು ಅಂದಾಗ ನಾನು ಹೇಳಿದೆ, ನಾನು ಯಾಕೆ ಯೂಶ್ವಲಿ ವೆರಿ ನೋನ್ ಸೌಂಡ್ ಇರೋಂಥವ್ರು ಬೇಕು ಅನ್ನೋದನ್ನು ಬಯಸ್ತಾರೆ. ಸೊ ನಾನು ಯಾಕೆ ಅಂತ ಹೇಳಿದೆ. ಬಟ್ ಅಲ್ಟಿಮೇಟ್ಲಿ ನಾನು ಅದನ್ನು ನೋಡಿದಾಗ ಏನು ಅನ್ನಿಸ್ತು ಅಂದರೆ ನಾನು ವಾಯ್ಸ್ ಓವರ್ ಆರ್ಟಿಸ್ಟು ಆಗ್ಬೋದು ಅಂತ ಅನ್ನಿಸ್ಬೋದು. ಬಿಕಾಸ್ ಅದನ್ನೇ ಹೇಳಿದೆ, ಅಂದರೆ ನನ್ನ ವಾಯ್ಸನ್ನು ಬಳಸ್ಕೊಳ್ಳೋ ಅಂಥ ರೀತಿ ಅವ್ರ ತಲೆಯಲ್ಲಿ ಹೋಗಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದು ಬರೀ ನನ್ನ ವಾಯ್ಸ್ ಅಂತೆಲ್ಲ ಹೇಳ್ತಾರೆ. ನಾನು ಪ್ರತಿ ಸೀನಿನ ಟ್ರೀಟ್ಮೆಂಟ್ಗೆ ಬೇಕಾಗಿರೋಂಥ ಮ್ಯೂಸಿಕ್ ಆಯ್ಕೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಇದರಲ್ಲಿ. ಬಟ್ ಆ್ಯಂಡ್ ಇವ್ರದ್ದು ಮತ್ತು ಹರ್ಷ ಅಂದರೆ DOP ಅವರಿಬ್ಬರು ಸಿಂಕ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಇದೇ ಬೆಂಗಳೂರನ್ನ ಹುಡ್ದಾಗಿಂದ ನೋಡಿದ್ದೀವಿ. ನಾವು ಇದೇ ಬೆಂಗಳೂರನ್ನ ಶಂಕರ್ ಸಿನಿಮಲ್ಲೂ ನೋಡಿದ್ದೀವಿ, ಮಣಿರತ್ನಂ ಸಿನಿಮಲ್ಲೂ ನೋಡಿದ್ದೀವಿ. ಬಟ್ ಈ ಸಿನಿಮಲ್ಲಿ ಏನೋ ಒಂದು ಫ್ರೆಶ್ನೆಸ್ ಕಾಣುತ್ತೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಹಿಮ್. ಬಿಕಾಸ್ ಇವ್ರು ಅಂದ್ಕೊಂಡಿರೋದನ್ನು ನಾನು ಬೇರೆ ಥರ ತೋರಿಸ್ಬೇಕು, ಫ್ರೆಶ್ಶಾಗಿ ತೋರಿಸ್ಬೇಕು ಅನ್ನೋದಿದೆಯಲ್ಲ, ಆ ಸಿಂಕ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ಕ್ರೆಡಿಟ್ ಅವ್ರಿಗೂ ಹೋಗಬೇಕು. ಅಂದರೆ ಇವತ್ತು ಬೆಂಗಳೂರು ಅಂತ ಅನ್ನಿಸುತ್ತೆ ಅಂದರೆ ಅದನ್ನು ತುಂಬ ಗ್ಲೋರಿಫೈ ಮಾಡಿದೆ, ಆ್ಯಕ್ಚುಲ್ ಬೆಂಗಳೂರನ್ನ ಚೆನ್ನಾಗಿ ಕಾಣಿಸೋ ಥರ ಮಾಡೋದಿದೆಯಲ್ಲ, ಅಂದರೆ ನಮ್ಮೂರನ್ನ ನಾವು ಪ್ರೀತಿಸೋ ಥರ ಮಾಡೋದಿದೆಯಲ್ಲ, ದಟ್ ಈಸ್ ಫ್ಯಾಂಟಾಸ್ಟಿಕ್. ಅದು ನಾನು ಆ ವಿಷಯ ನನಗೆ ತುಂಬ ಇಷ್ಟ ಆಯಿತು. ಅದನ್ನೇ ಹೇಳಿದ್ದು, ಬಂದು ಬೆಂಗಳೂರು ಹಿಂಗೆ ಕಾಣುತ್ತಲ್ಲ ಸರ್ ಅಂತ ಅದನ್ನು ಹೇಳಿದ್ರು. ಅವಾಗ ನನಗೆ ಒಂಚೂರು ಭಾಳ ಎಕ್ಸೈಟ್ ಅದು. ಆ್ಯಕ್ಚುಲಿ ಸರ್, ನಾವು ಕಾದಲ್ ದೇಸಮೆಲ್ಲ ನೋಡಿದಾಗ ಹೊಟ್ಟೆ ಹೊರ್ಕೊಂಬಿಟ್ಟಿದ್ವಿ ನಾವು. ಇವ್ರು ಯಾರೋ ಬೆಂಗಳೂರನ್ನ ಇಷ್ಟು ಚೆನ್ನಾಗಿ ತೋರಿಸ್ತಾರಲ್ಲ, ಇವರು ನಮ್ಮವ್ರು ಯಾರೂ ತೋರಿಸಲ್ವಲ್ಲ ಅಂತ. ಬಟ್ ಇವತ್ತು ಈ ಏನಂತಾರೆ, ಈ ಕೊರತೆನ ತಕ್ಕ ಮಟ್ಟಿಗೆ ನೀಗಿಸಿದ್ದಾರೆ ಇವರು ಮತ್ತು ಹರ್ಷ ಸೇರಿ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಟೀಮ್ ನನಗೆ ಹೋಲ್ಡ್ ಮಾಡಿ. ಯಾಕಂದರೆ ಈ ಥರ ತಂಡಗಳು ಗಟ್ಟಿಯಾಗಿದ್ರೇ ಈ ಥರದ್ದು ಇನ್ನೊಂದು ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ. ಅದರಲ್ಲಿ ಒಂದು ಶಕ್ತಿ ಕಮ್ಮಿ ಆದ್ರೂ ಆ ಕೊರತೆಗಳು ಕಾಣ್ತಾ ಹೋಗುತ್ತೆ. ಯಾಕಂದರೆ ಈ ಥರ ಬಂದಿರೋವಂಥ ಸೂಪರ್ ಹಿಟ್ ಆಗಿರೋವಂಥ ಸಿನಿಮಾ ಟೀಮ್ಗಳು ಇವತ್ತು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಬಿಕಾಸ್ ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದು ಅಂದರೆ ಓವರ್ ಆಲ್ ಮಾರ್ಕೆಟಲ್ಲಿ ಇದೊಂದು ಇದಾಗಿದೆ. OTT ಆಗಲಿ ಅಥವಾ TV ಆಗಲಿ ಯಾರೋ ಸಿನಿಮಾಗಳು ತೊಗೊಳ್ತಿಲ್ಲ, ಥಿಯೇಟ್ರ್ಗಳಲ್ಲಿ ಸಿನಿಮಾ ಸಕ್ಸಸ್ ಆಗ್ತಿಲ್ಲ. ದೊಡ್ಡ ಸಿನಿಮಾ ಮಾಡಿದ್ರೆ ಮಾತ್ರ ವರ್ಕ್ ಆಗ್ತಿದೆ. ಈ ಥರದ್ದು ಯಾವುದೋ ಒಂದಷ್ಟು ಕ್ರಿಟಿಕ್ ಚೆನ್ನಾಗಿ ಬರುತ್ತೆ, ಜನ ಒಂದಷ್ಟು ಆ ಒಂದು ವರ್ಗ ಮಾತ್ರ ನೋಡಿರುತ್ತೆ, ಅದನ್ನ ಕೊಂಡಾಡಿರ್ತಾರೆ, ಅದರಿಂದ ಆಚೆಗೆ ಅದು ಎತ್ಕೊಂಡಿರೋದಿಲ್ಲ. ಸೊ ಆವಾಗ ಅದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇದಾಗಲ್ಲ. ಸೊ ಇದನ್ನು ನೋಡುವಂಥ ಕೆಲವೊಂದು ಆಚೆ ಕಡೆ ಇರುವಂಥ ಇನ್ವೆಸ್ಟರ್ಗಳು ಯಾವುದು ವರ್ಕ್ ಆಗ್ತಿಲ್ಲ ಅಮ್ಮ, ಮಾಡಿದ್ರೆ ಹಂಗೆ ಮಾಡಬೇಕಿಲ್ಲ ಅಂದರೆ ಬರೋದೇ ಇಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಸೊ ಈ ಥರನೂ ಮಾಡ್ಬೋದು, ಇಷ್ಟು ಚಿಕ್ಕ ಬಜೆಟಲ್ಲಿ ಈ ಥರ ಒಳ್ಳೆ ಸಿನಿಮಾನೂ ಮಾಡ್ಬೋದು, ಇದನ್ನು ಬಿಸ್ನೆಸ್ಸು ಹಿಂಗೆ ಮಾಡ್ಬೋದು ಅನ್ನೋದನ್ನ ನಿಮ್ಮಂಥವ್ರು ಹೇಳಿದ್ರೆ ಮೇ ಬಿ ಒಂದಷ್ಟು ಮೋಟಿವ್ ಆಗುತ್ತೆ ಅಂತ. ಆ್ಯಂಡ್ ನನಗನ್ಸೋ ಸರ್, ಸ್ವಲ್ಪ ಪ್ರೊಡ್ಯೂಸರ್ಸ್ ಪ್ರೊಫೆಷ್ನಲ್ ಆಗಿರೋರು ಬರ್ಬೇಕು ಸರ್. ಅಂದರೆ ಒಂದು ಟೈಮಲ್ಲಿ ಈ ಇಂಡಸ್ಟ್ರಿನ ಬಳಸ್ಕೊಳಕ್ಕೆ ಬಂದ್ಬಿಟ್ರು. ಸುಮ್ಮನೆ ನಾನು ಪ್ರೊಡ್ಯೂಸರು ಮಾಡು ಸಿನಿಮಾ. ಸೊ ಹಾಗಾಗಿ ಆಮೇಲೆ ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಂಥ ಪ್ರೊಡ್ಯೂಸರ್ ಇದ್ದಾರೆ. ಆ ಥರ ಬಂದಾಗಲೇ ರಾಂಗ್ ವ್ಯಕ್ತಿಗಳು ಟೀಮ್ ಮಾಡ್ಕೊಂಡು ಹೋಗಿ ಕೆಟ್ಟ ಸಿನಿಮಾಗಳಾಗಿ ಕನ್ನಡ ಇಂಡಸ್ಟ್ರಿಯಿಂದ ಇಷ್ಟೇ ಆಗೋದು ಅನ್ನೋ ಥರ ಆಗಿದ್ದು ಅದು ಕಾರಣ ಅಂತ ನನಗನ್ಸೋದು. ಅದು ಬಿಕಾಸ್ ಒಂದು ಸತಿ ಪ್ರೊಫೆಷ್ನಲ್ ಪ್ರೊಡ್ಯೂಸರ್ ಬಂದರೆ ಅವನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಕೆಲಸ ಹೆಂಗಾಗಬೇಕು, ನಾನು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅಂತ. ಅದನ್ನು ಮೀರಿ ಕೆಟ್ಟ ಸಿನಿಮಾ ಆಯಿತು ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಯಾರೋ ನಾವು ಪರ್ಫೆಕ್ಟ್ ಇರೋದಕ್ಕಾಗಲ್ಲ. ಬಟ್ ನನಗನ್ಸೋದು ಕನ್ನಡ ಇಂಡಸ್ಟ್ರಿಗೆ ಪ್ರೊಫೆಷ್ನಲ್ ಪ್ರೊಡ್ಯೂಸರ್ಸ್ ಅನಿವಾರ್ಯ ತುಂಬ ಇದೆ. ದುಡ್ಡು ಹಾಕೋರಲ್ಲ, ದುಡ್ಡನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋ ಅಂಥವ್ರು ಬೇಕು. ಕೇಳಿದ ತಕ್ಷಣ ನಾನು ತಗೋ 6 ಕೋಟಿನ ತಗೋ ಮಾಡು ಅಂತ ಹೇಳ್ಬಿಟ್ಟು ಅವ್ನು 30% ಆದ ತಕ್ಷಣ ಸರ್ ದುಡ್ಡು ಕಲಿ ಅಂತ ಬರ್ತಾನೆ, ಮತ್ತು ಅವ್ರನ್ನೇ ಬೈತಾರೆ. ಗೊತ್ತಿಲ್ಲದೆ ಇರೋದಕ್ಕೆ ನೀನು ಇನ್ವೆಸ್ಟ್ ಮಾಡಿಬಿಟ್ಟು ನೀನು ಇನ್ನೊಬ್ರನ್ನ ಯಾಕೆ ದೂಷಿಸ್ತೀಯಾ, ಅದನ್ನು ಹೇಳೋದು. ಅಂದರೆ ಈಗ ಯಾವುದೋ ಒಂದು ಈಗ ಈ ಜಾಗದಲ್ಲಿ ನನಗೆ ಶೂಟಿಂಗ್ ಮಾಡಬೇಕು ಅಂತ ಸೀನ್ ಬರ್ಕೊಂಡಿರ್ತಾರೆ, ಕೈಗೆ ದುಡ್ಡು ಬಂದ ತಕ್ಷಣ ಇದು ಬೇಡಾಗರು ಯಾವ್ದಾರ ಒಂದು ಮುಂಬೈಯಲ್ಲಿ ಹೋಗ್ಬಿಟ್ಟು ಅಥವಾ ದುಬೈಯಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದ್ಬಿಡೋಣ ಚೆನ್ನಾಗಿ ಕಾಣುತ್ತೆ. ನೀನು ದುಬೈಗೆ ಹೋಗ್ಬೇಕಾ ಬೇಡವಾ ಅಂತ ಒಂದು ಸ್ವಲ್ಪ ಯೋಚನೆ ಮಾಡೋವಂಥ ಪ್ರೊಡ್ಯೂಸರ್ ಇಲ್ಲ ಅಂದರೆ ಡೆಫಿನೆಟ್ಲಿ ಮನೆ ನಡೆಸ್ದಂಗೆ ಅಷ್ಟೇ ಸಿನಿಮಾ ಮಾಡೋದು. ನನ್ನ ಹತ್ರ ಈಗ 10,000 ರೂಪಾಯಿ ಇದೆ ತಿಂಗಳ ಸಂಬಳ, ಅದನ್ನು ನಾನು ಡಿವೈಡ್ ಮಾಡಬೇಕಲ್ಲ. ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟೊಂದು ನನಗೆ ಗೊತ್ತಿರಬೇಕು, ನನ್ನ ವಾಟ್ರ್ ಬಿಲ್ ಎಷ್ಟು ಅಂತ ನನಗೆ ಗೊತ್ತಿರಬೇಕು, ಪ್ರಾವಿಷನ್ಗೆ ಎಷ್ಟು ಖರ್ಚು ಮಾಡಬೇಕು ಅಂತ ಗೊತ್ತು. ಅದ್ರ ಮೇಲೆ ಹೋಟ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ನೀನು ಸುಮ್ಮನೆ ಕೊಟ್ಬಿಟ್ಟು ಯಾವತ್ತೋ ಗೆಸ್ಟಿಗೆ ಬರ್ತಾರೆ ಮನೆಗೆ 10,000 ರೂಪಾಯಿ ಕೊಟ್ಬಿಟ್ಟು ಹ್ಞೂ ಮಾಡಿ ಅಂತ ಹೇಳಿ ಅವ್ನು 2 ದಿನದಲ್ಲಿ ಉಡಾಯಿಸ್ತಾನೆ.
ಮಿಕ್ಕಿದ್ದು ಕಷ್ಟ ಆಗ್ಬಿಡುತ್ತೆ, ಜೀವನ ಕಷ್ಟ ಆಗ್ಬಿಡುತ್ತೆ. ಅದು ಚಾನಲೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹೌದು. ಅದೊಂದು ಎನರ್ಜಿ, ಮನಿ ಇಸ್ ಆಲ್ಸೋ ಎನ್ ಎನರ್ಜಿ. ಅದನ್ನ ಚಾನಲೈಸ್ ಮಾಡೋದು. ಆ್ಯಂಡ್ ಅಪ್ಪ ಅಮ್ಮ ಬೇಕೇ ಬೇಕು ಸರ್. ಒಬ್ಬ ಪ್ರೊಡ್ಯೂಸರ್ ಬೇಕೇ ಬೇಕು. ಪ್ರೊಡ್ಯೂಸರ್ ಅಪ್ಪ ಅಮ್ಮ ಇದ್ದಂಗೆ ಕೋಲ್ ಇಟ್ಕೊಂಡು ಹೇಳ್ತಾನೆ, ಏಯ್ ಯಾಕಷ್ಟು ಖರ್ಚು ಮಾಡ್ತೀಯಾ ಹೇಳು, ಕರೆಕ್ಟಾಗಿ ಲೆಕ್ಕ ಕೊಡೋ. ಲೆಕ್ಕ ಕೇಳೋನು ಇಲ್ಲದೆ ಇದ್ದಾಗ ಇವೆಲ್ಲ ಆಗ್ಬಿಡುತ್ತೆ. ಲೆಕ್ಕ ಕೇಳೋನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಫಸ್ಟು. ಸೊ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಿರೋರು ಬಂದು ಪ್ರೊಡ್ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್ ಸಿನಿಮಾಗಳು ಬರುತ್ತೆ. ಅಲ್ಲ, ಈಗ ಬೆಟರ್ ಆಗಲೇಬೇಕಲ್ಲ, ದುಡ್ಡು ವಾಪಸ್ ಬರಲ್ಲ ಅಂತ ಎಲ್ಲಿ ಬರ್ತಾರೆ ಅಲ್ಟಿಮೇಟ್ಲಿ. ನಾಟ್ ಓನ್ಲಿ ದುಡ್ಡು, ಕಾಂಪಿಟೇಷನ್ ಎಷ್ಟು ದೊಡ್ಡದಿದೆ, ಏನೇನೋ ಮಾಡೋಕ್ಕಾಗಲ್ಲ, ಜಗತ್ತು ನೋಡ್ತಾ ಇದೆ. ಅದಕ್ಕೆ ಹೇಳಿದ್ದು ನಾನು, ಯಾಕೆ ನಿಮಗೆ ಒಂದು ಬುಕ್ ಬರೀರಿ ಅದನ್ನೆಲ್ಲ ಹೇಳ್ತೀನಿ ಅಂದರೆ, ನಿಮ್ಮ ಟ್ರಾವೆಲ್ ಇದೆಯಲ್ಲ, 16 ಇಯರ್ಸ್ ಟ್ರಾವೆಲ್ ಇದೆಯಲ್ಲ, 16 ವರ್ಷ ಟ್ರಾವೆಲ್ ಆದಮೇಲೆ ಸಿನಿಮಾ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೆ, ಅವನು ಪ್ರತಿಯೊಂದು ಗೊತ್ತಿರುತ್ತೆ ಅದ್ರ ಇಂಪಾರ್ಟೆನ್ಸ್ ಏನು. ಇವತ್ತು 10 ರೂಪಾಯಿ ನನಗೆ ಕೊಡ್ತಾರೆ ಅಂದರೆ ಅದನ್ನು ಹುಷಾರಾಗಿ ಖರ್ಚು ಮಾಡ್ಬೇಕು ನಾನು ಅನ್ನೋವಂಥ ಜವಾಬ್ದಾರಿ ಬೇಕಲ್ಲ. ಹಾಗಾಗಿ ನಿಮ್ಮಂಥ ಟೆಕ್ನಿಷಿಯನ್ಸ್ ತುಂಬ ಅನಿವಾರ್ಯ. ನಾಟ್ ಜಸ್ಟ್ ಟು ಪ್ರೆಸೆಂಟ್ ಮೂವಿ, ಟು ಮೇಕ್ ಅ ಮೂವಿ. ಅಂದರೆ ಒಬ್ಬ ಇನ್ವೆಸ್ಟರ್ಗೂ ನೀವು ಎಜುಕೇಟ್ ಮಾಡ್ತೀರಾ. ಅವನು ಸರ್ 10 ಲಕ್ಷ ಇದೆ ಅನ್ನೋ, ಇಲ್ಲ ಸರ್ ಇದಕ್ಕೆ 15 ಲಕ್ಷ ಬೇಕು ಅಂತ ಹೇಳೋ ಅಷ್ಟು ಕೆಪಾಸಿಟಿ ಇದೆ. 10 ಲಕ್ಷ ಕೊಟ್ಟವನು ಬೇಡ ಸರ್ ಅಷ್ಟು ಬೇಡ 5 ಲಕ್ಷದಲ್ಲೇ ಮುಗಿಸ್ಬೋದು ಅಂತ ಹೇಳೋ ಕೆಪಾಸಿಟಿನೂ ಇದೆ. ಬಿಕಾಸ್ ಯು ಗೇಜ್ ಆನ್ ಯುವರ್ ಸಬ್ಜೆಕ್ಟ್. ನೀನು ದುಡ್ಡು ಎಷ್ಟಿದೆ ಅದ್ರ ಮೇಲೆ ಮಾಡಲ್ಲ ಅನ್ನೋದೊಂದು ಇದೆಯಲ್ಲ. ಸೊ ಹಾಗಾಗಿ ನಿಮ್ಮ ಥರದ ಎಜುಕೇಟೆಡ್ ನಾಟ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಅಲ್ಲ ನಾನು ಹೇಳೋದು, ಸಿನಿಮಾ ಬಗ್ಗೆ ತಿಳ್ಕೊಂಡಿರುವಂಥ ಬ್ರೈನ್ಸ್ಗಳು ಬೇಕು. ಗುಡ್ ಸಿನಿಮಾ ಯಾವತ್ತೂ ರಿಜೆಕ್ಷನ್ ಸಿಕ್ಕಿಲ್ಲ, ಅದಂತೂ ನಾನು ನೋಡೇ ಇಲ್ಲ. ಓಕೆ, ಥಿಯೇಟ್ರಲ್ಲಿ ಓಡಲಿಲ್ಲ ಅಂದರೆ ಇವತ್ತು OTT ಪ್ಲ್ಯಾಟ್ಫಾರ್ಮಲ್ಲಿ OTTಗೆ ಬಂದು ಎಷ್ಟು ಸಿನಿಮಾಗಳು ಹೆಸರು ಮಾಡಿದೆ. ಸೊ ಇಟ್ ಈಸ್ ನೆವರ್ ರಿಜೆಕ್ಟೆಡ್ ಬಿಕಾಸ್ ಅದು ಒಂದು ಸ್ವಲ್ಪ ಸೀಸ್ನಲ್ ಆಗ್ಬಿಟ್ಟಿದೆ. ಹೋಪ್ಸ್ ಅನ್ನೋದು ಜನಕ್ಕೆ ಸೀಸ್ನಲ್ ಆಗ್ಬಿಟ್ಟಿದೆ. ಯಾವುದೋ ಒಂದು ಸಿನಿಮಾ ಆಗೋಯ್ತು ಚೆನ್ನಾಗಿರುತ್ತೆ ಬಾ ಹೋಗೋಣ ಅಂತ 2 ಸಿನಿಮಾ ನೋಟೆ ಇಷ್ಟೇ ಬಿಡು, ಹಿಂಗಾಗಿದೆ. ಅದೇ ನೀವು ಹೇಳ್ದಂಗೆ ಈ ಹಳೆ ಲಾಟ್ ಎಲ್ಲ ಸ್ವಲ್ಪ ಖಾಲಿ ಆದರೆ ಆಮೇಲೆ ಒಂದು ಸ್ವಲ್ಪ ಕ್ವಾಲಿಟಿ ಸಿನಿಮಾಗಳು ಶುರು ಆಗುತ್ತೆ. ಅದೇ ಕೆಲವು ಕಡೆ ಸಿನಿಮಾಗಳೇ ಮಾತಾಡ್ಬಿಡುತ್ತೆ ಸರ್. ಅಂದರೆ ಆ ಇನ್ನೋಸೆನ್ಸ್ ಅವರಲ್ಲೂ ತಂದುಬಿಡುತ್ತೆ. ಆ ಎಫರ್ಟ್ ಸ್ಕ್ರೀನಲ್ಲಿ ಕಾಣಿಸ್ಬಿಟ್ರೆ ಮನ್ಸು ಬರಲ್ಲ ಯಾರಿಗೇನೇ ಆಗಲಿ. ಸುಳ್ಳು ಹೇಳೋಕ್ಕೆ ಮನ್ಸು ಬರಲ್ಲ, ಅಥವಾ ಇನ್ನೊಂದೇನೋ ಡಿಮ್ಯಾಂಡ್ ಮಾಡೋಕ್ಕೆ ಮನ್ಸು ಬರಲ್ಲ. ಬಟ್ ಅದು ಕಾಣಿಸ್ಬೇಕಷ್ಟೇ. ಅದು ಕಾಣಿಸಿದ್ರೆ ಇವತ್ತು ಇವ್ರಿಗೆ ರೀಚ್ ಆಗಿದೆ ಅಂದಿದ್ದು ನಾಳೆ 10 ಜನ ಬಂದಿದ್ದು 10 ಜನನೇ 20 ಜನ ಮಾಡೋಷ್ಟು ಡೆಫಿನೆಟ್ಲಿ ಕೆಪಾಸಿಟಿ ಇರುತ್ತೆ. ಬಟ್ ಏನಂದರೆ ಜನ ಯಾವತ್ತೂ ಗ್ರೇಸ್ ಕೊಡ್ತಾರೆ. ನಾನು ಯಾವಾಗಲೂ ನಂಬ್ತೀನಿ ಅದನ್ನು, ಇನ್ಕ್ಲೂಡಿಂಗ್ ನಾನು ಗ್ರೇಸ್ ಕೊಡ್ತೀನಿ ನಾನು. ಏನಕ್ಕೆ ಅಂದರೆ ಒಳ್ಳೆ ಎಫರ್ಟಪ್ಪ ಅಂತ. ಸಾಧಾರಣ ಇರಲಿ ಸಿನಿಮಾ, ಎಫರ್ಟ್ ಚೆನ್ನಾಗಿ ಕಾಣಿಸಿದ್ರೆ ನಾನು ಖಂಡಿತವಾಗ್ಲೂ ಪಾಯಿಂಟ್ಸ್ ಕೊಡ್ತೀನಿ. ನಾನು ಮಾರ್ಕ್ಸ್ ಕೊಡ್ತೀನಿ ಅದಕ್ಕೆ. ಸೊ ಇದು ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ ತುಂಬ ಅಂದರೆ ನಾವು ಮಾಡಿರೋ ಸಿನಿಮಾಗಳೇ ಆಗಿರ್ಬೋದು ಸರ್, ನಾನು ಮಾಡಿರೋ ಸಿನಿಮಾಗಳೇ ಆಗಿರ್ಬೋದು. ಕೆಲವು ಸರಿ ರಿಲೀಸ್ ಆದಮೇಲೆ ರಿಲೀಸ್ ಆಯ್ತಾ ಮಚ್ಚ ನಿಂದು ಸಿನಿಮಾ ಅಂತ ಕೇಳ್ತಾರೆ ನನಗೆ. ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತ ಕೇಳಿದ್ದು ಇದೆ ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಮೊನ್ನೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು, ಮಗ 10ನೇ ತಾರೀಕು ತಾನೇ ರಿಲೀಸ್ ಹೋಗ್ತೀವಿ ನಾವೆಲ್ಲ ಅಂತ ಹೇಳ್ದೆ. ನನಗದು ಇಟ್ ವಾಸ್ ಶಾಕಿಂಗ್. ಅದು ಅಂದರೆ ಆ ಥರದ್ದು ಏನೂ ಹೋಲ್ಡಿಂಗ್ಗಳಿಲ್ಲ, ಎಂಥದ್ದು ಇಲ್ಲ. ಬಟ್ ರೀಚ್ ಆಗ್ತಾಯಿದೆ ಅಂದರೆ ಇದು ಅಂದರೆ ಒಬ್ಬರಿಂದ ಇನ್ನೊಬ್ರಿಗೆ ರೀಚ್ ಆಗ್ತಾರೋ ಅಂಥ ವಿಷಯ ಅಂತ ನಾನು ಅಂದ್ಕೊಂಡೆ. ನಾನು ಅದನ್ನು ಇಂಡಸ್ಟ್ರಿ ಎಲ್ಲರೂ ಒಟ್ಟಿಗೆ ಇದ್ದಾರೆ ಸರ್ ಈಗ. ಬಿಕಾಸ್ ಇದು ಎಲ್ಲರಿಗೂ ಗೊತ್ತಾಗಿದೆ, ಇದು ನಾವು ಒಟ್ಟಿಗೆ ಸೇರಿಬಿಟ್ಟೆ ಎತ್ತಬೇಕು ಇದನ್ನು ಅಂತ. ಸೊ ಹಾಗಾಗಿ ಈಗ ನಾಳೆ ಕೇಶವ್ ಸಪೋರ್ಟ್ ಮಾಡಬೇಕಾಗಿ ಬರ್ಬೋದು, ನಾಳೆ ನಾನು ಸಪೋರ್ಟ್ ಮಾಡಬೇಕಾಗಿ ಬರ್ಬೋದು. ಸೊ ನಾವು ಬರಲಿಲ್ಲ ಅಂದರೆ ನಮ್ಮಂಥ ದೊಡ್ಡರು ಯಾರಿಲ್ಲ ಅಂತ. ಬಿಕಾಸ್ ಇವತ್ತು ಅಂಥ ದೊಡ್ಡ ಹೆಸರುಗಳೇ ಬಂದು ಪುಷ್ ಮಾಡ್ತಾರೆ ಅಂದರೆ ಇಟ್ ಈಸ್ ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದನ್ನು ನೀಟಾಗಿ ತೊಗೊಂಡು ಹೋಗೋದು, ಮೇಲಕ್ಕೆ ತೊಗೊಂಡು ಹೋಗೋದು. ಆ್ಯಂಡ್ ಒಂದೇನಂದರೆ ಈ ಥರದ್ದು ಸಿನಿಮಾ ನೋಡಿದ್ಮೇಲೆ ಏನು ಡಿಕೋಡ್ ಮಾಡೋದು, ಸ್ಪಾಯ್ಲರ್ಸ್ ಹೇಳೋದು ಮಾಡಬಾರ್ದು. ಅದೊಂದು ಮಾಡದೇ ಇದ್ದರೆ ಈ ಸ್ಪೇಸ್ ನಾನು ಏನು ಹೇಳಿದ್ನಲ್ಲ ಅದೆಲ್ಲ ಕವರ್ ಆಗಿಬಿಡುತ್ತೆ, ಬರ್ತಾರೆ. ಅಲ್ಲ, ಇನ್ಫ್ಯಾಕ್ಟ್ ನಾನು ಈ ಸಿನಿಮಾ ಶೂಟಿಂಗ್ ಮಾಡೋಕ್ಕಾರೆ ಕೇಳ್ತಾರಲ್ಲ ಏನು ಮಾಡ್ತಿದ್ಯಾ. ಯೂಶ್ವಲಿ ನನಗೆ ಕೇಳೋದು ಯಾವಾಗ ಅಂದರೆ, ನಾನು ಯಾವಾಗಾರ ಲುಕ್ ಚೇಂಜ್ ಮಾಡಿದಾಗ ಇಮಿಡಿಯೇಟಾಗಿ ಕೇಳ್ತಾರೆ ಯಾವ್ದಾರ ಸಿನಿಮಾ ಮಾಡ್ತಾಯಿದ್ಯಾ ನೀನು ಅಂತ. ಇಲ್ಲಾಂದರೆ ಯೂಶ್ವಲಿ ಹಿಂಗೆ ಇರ್ತೀನಿ ನನ್ನ ಪಾಡಿಗೆ. ನೀನು ಯಾವಾಗ ಚೇಂಜ್ ಆದಾಗ ಕೇಳ್ತಾರಲ್ಲ ಅವಾಗ ಕೇಳೋರು ಏನಾರ ಮಾಡ್ತಾಯಿದ್ಯಾ ನೀನು ಅಂತ. ಅವ್ರಿಗೆಲ್ಲ ಹೇಳ್ತಿದ್ದೆ ನೋಡಲೇಬೇಕಾದಂಥ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೆ ನಾನು. ಬಿಕಾಸ್ ಐ ಯೂಸ್ ಟು ಫೀಲ್ ಇಟ್. ಯಾಕಂದರೆ ನಮಗೆ ಗೊತ್ತಾಗುತ್ತಲ್ಲ ಅದ್ರದ್ದು ಇಂಟೆನ್ಸಿಟಿ ಏನಿದೆ, ಔಟ್ಪುಟ್ ಏನು ಬರ್ತಾಯಿದೆ ಅಂತ. ಹಾಗೆ ಹೇಳ್ಕೊಂಬರ್ತಾಯಿದ್ದೆ, ನೋಡೋ ಅಂಥ ಸಿನಿಮಾ ಮಾಡ್ತಾಯಿದ್ದೀನಿ ತಡಿ ಅಂತ.